ಯಾಕೋ ಒಬ್ನೇ ಇಲ್ಲಿ ಕೂತಿದ್ಯಾ? ಒಬ್ನೇ ಕುತ್ಕೊಂಡಿದ್ಯಾ? ಚಿಂತೆ ಮಾಡ್ತಿದ್ಯಾ? ಏನಾಯ್ತು? ಮನೆಯಲ್ಲಿ ಹುಡುಗಿ ನೋಡಿದ್ರು. ಕೆಲವು ಹುಡುಗಿಯರು ನನ್ನನ್ನು ಇಷ್ಟಪಟ್ರು, ಇನ್ ಕೆಲವು ಹುಡುಗಿಯರು ನಾನು ಇಷ್ಟಪಟ್ಟೆ. ಒಂದು ಹುಡುಗಿ ಸೆಲೆಕ್ಷನ್ ಆಯ್ತು, ಹುಡುಗಿ ಮನೆಯವರು ಕ್ಯಾನ್ಸಲ್ ಮಾಡಿದ್ರು. ಯಾಕೆ ಹಿಂಗೆ ಆಗ್ತಿದೆ ಅಂತೇಳಿ ನಾನು ತಿಳ್ಕೊಂಡೆ. ಒಂದ್ಸತಿ ಜ್ಯೋತಿಷ್ಯರ ಹತ್ರ ಹೋದೆ. ಜ್ಯೋತಿಷ್ಯರು ಏನ್ ಹೇಳ್ಬೇಕು, ನಿನಗೆ ಮಾಟ ಮಾಡಿಸಿದಾರ್ ಕಣೋ, ಮಾಟ ಮಾಡಿಸಿದಾರ್ ಕಣೋ, ಅದ್ರಿಂದ ನಿಮ್ಗೆ ಮದುವೆ ಆಗ್ತಿಲ್ಲ ಅಂದ್ಬಿಟ್ಟು ಅಯ್ಯೋ ಒಂದು ಹುಡುಗಿನೂ ಸಿಕ್ತಿಲ್ಲ. ನೆಂಟ್ರಿ ಕಡಲೆ ಮಾಟ ಮಾತ್ರ ಮಾಡ್ಸಿದಾರಂತ. ಯಾಕಣ ಹಿಂಗೆ ನಮ್ಮ ಮೇಲೆ ದ್ವೇಷ? ಮದ್ವೆ ಆಗದೆ ಇರೋರಿಗೊಂದು ಚಿಂತೆ, ಮದ್ವೆ ಆದವ್ರಿಗೊಂದು ಚಿಂತೆ. ಮದ್ವೆ ಆಗದೆ ಇರೋರಿಗೆ ನಾನು ಮದ್ವೆ ಆಗ್ಬೇಕು ಅನ್ನೋ ಚಿಂತೆ. ಮದ್ವೆ ಆದ್ಮೇಲೆ ನಾನು ಯಾಕಾದ್ನೋ ಮದ್ವೆ ಆದ್ನೋ ಅನ್ನೋ ಚಿಂತೆ. ಅಷ್ಟೇ ಜೀವನ. ಭಗವಂತ ಕೊಟ್ಟಂಗೆ ನಾವು ಸ್ವೀಕಾರ ಮಾಡ್ತಾ ಇರ್ಬೇಕು, ಅಷ್ಟೇ ಜೀವನ. ನೋಡೋ ಮಗ, ನೀನ್ ಯೋಚನೆ ಮಾಡ್ಬೇಕಾಗಿರೋದು ನಿನ್ ಬಗ್ಗೆ, ಮನೆ ಆಳ್ರ ಬಗ್ಗೆ ಅಲ್ಲ. ನಿನ್ ಬಗ್ಗೆ ಮಾತಾಡೋರು ಬೆನ್ನ ಹಿಂದೆನೆ ಮಾತಾಡ್ಬೇಕು, ಮುಂದೆ ಯಾರು ಮಾತಾಡಲ್ಲ. ನನ್ ಬಗ್ಗೆ ಆಗ್ಲಿ ನಿನ್ ಬಗ್ಗೆ ಆಗ್ಲಿ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ಮಾಡೋರು ಮಾಡ್ತಾನೆ ಇರ್ತಾರೆ. ಬೆನ್ನಿಂದೆ ಪಿತೂರಿಗಳು ನಡೀತಾನೆ ಇರುತ್ತೆ. ನಾವ್ ಯಾವಾಗ್ಲೂ ಖುಷಿಯಾಗಿರ್ಬೇಕು, ನಗ್ನಗ್ತಾ ಇರ್ಬೇಕು. ಬಂದಿದ್ ಬರ್ಲಿ, ಕಾದ್ ನೋಡ್ಬೇಕು. ಆ ಭಗವಂತ ಕರ್ಮದೆಟ್ಟು ಕೊಟ್ರೆ ಸರಿಯಾಗಿ ಕೊಡ್ತಾನಂತೆ. ಯಾಕೆ ಟೆನ್ಷನ್ ತಾಂತೀಯ? ಕರ್ಮ ಅವ್ರವ್ರ ಮನೆ ಬಾಗ್ಲು ಕಾಯ್ತಾ ಇರುತ್ತಂತೆ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇನೆ. ಇವತ್ತು ನಿನ್ ಬಗ್ಗೆ ಮಾತಾಡ್ತಾರೆ, ನಾಳೆ ಅವ್ರ ಮನೆ ಬಗ್ಗೆ ಇನ್ನೊಬ್ರು ಮಾತಾಡ್ತಾರೆ, ಅಷ್ಟೇ ವ್ಯತ್ಯಾಸ. ಇವತ್ತು ನಿಂದು, ನಾಳೆ ನಂದು. ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಭಗವಂತ ಇದ್ದಾನೆ. ನೀ ಹೇಳೋದು ಸರಿಯೇ. ಕರ್ಮ ಬಿಡಲ್ಲ, 100% ಅವ್ರಿಗೆ ಹೊಡೆಯುತ್ತೆ. ನಾನೇ ಚಿಂತೆ ಮಾಡಬೇಕು? ನಾನು ಚಿಂತೆ ಮಾಡ್ಕೊಂಡು ನಾನು ಚೆನ್ನಾಗಿರೋಣ. ಟೆನ್ಷನ್ ತಳಕ್ ಹೋಗ್ಬೇಡ, ನಡಿ ಹೋಗೋಣ. ಸರಿ.